ಲಕ್ಷ್ಮಕ್ಕ ಆಂಟಿ, ಜಯ ಆಂಟಿ, ವಿಜಯ ಆಂಟಿ, ಫಾತಿಮಾ ಆಂಟಿ, ನಿಮಗೆಲ್ಲರಿಗೂ ನಾನು ಹೆಂಗೆ ನಿಮ್ಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಅರ್ಥ ಆಗವಲ್ತು. ಆದರೆ ನೀವು ನನಗೆ ಮಾಡಿರೋ ಉಪಕಾರನ ನಾನು ಹೊತ್ಕೊಂಡು ಹೊಂಟೀನಿ. ಮುಂದಿನ ಜನ್ಮ ಅಂತ ಏನಾದರೂ ದೇವ್ರು ನನಗೆ ಕೊಟ್ಟಿದ್ರೆ ಆ ಜನ್ಮದಾಗ ನಿಮ್ಗೆ ಯಾವುದೋ ಒಂದು ರೂಪದಾಗ ನಾನು ಮನುಷ್ಯಳಾಗಿ ಹುಟ್ಟಿ ನಿಮ್ಗೆ ಯಾವ ರೀತಿಯಿಂದನಾದರೂ ನನ್ನ ಏನು ತಲೆ ಮೇಲೆ ಉರ್ಸಿರಲ್ಲ ಈ ಋಣದ ಭಾರನ ಇಳಿಸ್ಕೊತೀನಿ ಆಂಟಿ. ನನಗೆ ಇದನ್ನು ಬಿಟ್ಟರೆ ನಂಗೆ ಬೇರೆ ದಾರಿ ಯಾವ ರೀತಿಯಿಂದನೂ ನಿಮಗೆ ಹೆಂಗೆ ನಾನು ನಿಮ್ಮ ಋಣ ತೀರ್ಸ್ಕೊಳಕ್ಕಂತ ಗೊತ್ತಾಗಲ್ತು. ನನಗಿದೆ ಒಂದು ಅನ್ಸೈತೆ ಆಂಟಿ. ಅದಕ್ಕೆ ನಿಮ್ಮ ಉಪಕಾರ ನಾನು ಹೊತ್ಕೊಂಡು ಹೊಂಟೀನಿ ಆಂಟಿ. ನಾ ಹೋಗಿ ಬರ್ತೀನಿ ಆಂಟಿ. ಏನು ಹೋಗಿ ಬರ್ತೀಯಾ ಅಂದ್ರೆ ಎಲ್ಲಿ ಹೊಂಟಿ? ಹೌದವ, ಎಲ್ಲಿ ಹೊಂಟಿ? ಅಯ್ಯೋ ಆಂಟಿ, ನಿಮ್ಮನ್ನ ನಾ ಹೇಳಿಲ್ಲಲ್ಲ, ಅದೇನಾತಂದ್ರ ಏನ? ಹೌದಾ ಯವ್ವ, ಪೀಡಾಗಳು ತೊಲಗಿದ್ವಾ ಮನೇಲಿಂದ? ಅಲ್ಲ, ನೀ ಅವ್ರನ್ನ ಯಾಕೆ ಹಂಗ ಬಿಡಕ್ ಹೋಗಿದ್ದಿ? ಬೇಸ್ ಅವ್ರನ್ನ ಏನಾರ ಒಂದು ಮುರಿದು ಮುಟ್ಟಿಗೆ ಮಾಡಿ ಕುಂದ್ರಿಸ್ಬೇಕಿಲ್ಲ ತಗ. ಜೀವನ ಪರ್ಯಂತ ಯಾವ್ದಾರ ಗುಡಿ ಬಂದು ಭಿಕ್ಷೆ ಬಿಡ್ಕೊಂಡು ತಿನ್ಬೇಕಾಗಿತ್ತು. ಹಂಗೆ ಮಾಡ್ಬೇಕಾಗಿತ್ತು ನೀನು. ಸುಮ್ಮನೆ ಅವ್ರನ್ನ ಊರಿಗೆ ಹೋಗ್ಬಿಟ್ಟಿ ನೋಡಿ ನೀನು. ಅರೆ ಹಾ, ಹಂಗೆ ಮಾಡಿದ್ರೆ ಅಚ್ಚಾಗಿ ಆಗ್ತಿತ್ತು. ನೀವು ಸುಮ್ಮನೆ ಅವ್ರನ್ನ ಬಿಟ್ಟು ಕಳಿಸಿದ್ರಿ ನೋಡು ರಾಣಿ. ಇಲ್ಲ ಫಾತಿಮಾ ಆಂಟಿ, ಜಯ ಆಂಟಿ, ನಾನು ಹಂಗೆ ಮಾಡೋದು ಭಾಳ ತೆಗಿದ್ದಿಲ್ಲ, ಮಾಡ್ಬೋದಿತ್ತು. ಅಂದರೆ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಉಳಿತೈತಿ? ಹಂಗಿದ್ರೆ ಅವರು ಕೆಟ್ಟದ್ದು ಮಾಡ್ತಾರೆ, ನಾನು ಕೆಟ್ಟದ್ದು ಮಾಡಿದೆ. ಅವ್ರು ಕೆಟ್ಟದ್ದು ಹಂಗೆ ಮಾಡಿದ್ರೆ ನಾನು ಅದೇ ಸೀಡಿನ ರೂಪದಾಗ ಅವ್ರಿಗೆ ಕೆಟ್ಟದ್ದು ಮಾಡಿದೆ. ಹಂಗಿದ್ರೆ ನಾನು ಒಂದು ಮನುಷ್ಯ ಅಂತ ಹೆಂಗೆ ಅನಿಸ್ಕೊಂತಿದ್ದೆ? ನಾನು ಈಗ ಹೆಂಗೂ ದೆವ್ವಗೆ ನೀನು ರಾಕ್ಷಸ ಅನಿಸ್ಕೊಂತಿದ್ದೆ ಅಷ್ಟೇ. ಹಾಗಾಗಿ ನನಗೆ ಅದನ್ನು ಮಾಡ್ಬೇಕಂತ ಅನಿಸ್ಲಿಲ್ಲ. ಅದಕ್ಕೆ ಆಂಟಿ, ಅವ್ರ ಪಾಪನ ಅವರೇ ಉಣ್ಲಿ. ಆ ದೇವ್ರು ಅನ್ನೋದು ಒಬ್ಬ ಮ್ಯಾಲೆ ನೋಡ್ತಿರ್ತಾನಲ್ಲ, ಆತಂತೂ ಪ್ರತಿಯೊಂದು ಜೀವಿ ಆತ್ಮದೊಳಗೆ ದೇವ್ರು ಕುಂತ್ಕೊಂತಿರ್ತಾನೆ. ಯಾರೇ ಏನೇ ತಪ್ಪು ಮಾಡಿದ್ರು ಒಂದು ಶಿಕ್ಷೆನ ಲೆಕ್ಕ ಬರ್ಕೊಂತಿರ್ತಾನೆ. ಆ ಶಿಕ್ಷೆ ಪ್ರಕಾರ ಯಾರು ಈ ಪಾಪಕ್ಕೆ ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಕೊಟ್ಟೇ ಕೊಡ್ತಾನೆ. ಅದು ಯಾವ ರೂಪದಾಗ ಕೊಡ್ತಾನೋ, ಅದು ಹೆಂಗೆ ಕೊಡ್ತಾನೋ, ಅದು ಆ ದೇವ್ರಿಗೆ ಬಿಟ್ಟಿದ್ದು. ಆದರೆ ಹುಟ್ಟಿದ ಮ್ಯಾಗಲ್ಲಿ ಏನೇನು ಅನ್ಭವಿಸ್ಬೇಕು, ಯಾವ ಪಾಪಕ್ಕೆ ಏನೇನು ಕಷ್ಟ ಅನ್ಭವಿಸ್ಬೇಕು, ಒಳ್ಳೆ ಕೆಲಸ ಮಾಡಿದ್ರೆ ಏನು ಸುಖ ಅನ್ಭವಿಸ್ಬೇಕು, ಎಲ್ಲ ಇಲ್ಲೇ ಅನ್ಭವಿಸಿ ಹೋಗ್ತೀವಿ. ಹಾಗಾಗಿ ಅವ್ರ ಪಾಪ ಅವ್ರು ಅನ್ಭವಿಸ್ಲಿ, ಆ ದೇವ್ರು ಏನು ಶಿಕ್ಷೆ ಕೊಡ್ತಾನೆ ಅದ ನಿರ್ಣಯ ಕರೆಕ್ಟ್ ಅಲ್ಲ. ಹಾಗಾಗಿ ನಾನು ಅದಕ್ಕೆ ಆ ದೇವ್ರ ಮೇಲೆ ಬರ ಹಾಕಿ ಆ ದೇವ್ರಿಗೆ ಒಪ್ಪಿಸಿ ನಾ ಸುಮ್ಮನೆ ಆಗ್ಬಿಟ್ಟೇನೆ ಆಂಟಿ. ಹೌದು ಬಿಡವ ಮಗಳ, ಮೆಚ್ಚಿನವ ನಿನ್ನ ಗುಣಕ್ಕೆ, ಭಾರಿ ಒಳ್ಳೆಕೆವ ನೀನು. ನೋಡು, ನಿನ್ನ ಕೈಯಾಗಿತ್ತು ಏನು ಬೇಕಾದರೂ ಮಾಡ್ಬೋದಿತ್ತು ನೀನು ಅವ್ರನ್ನ. ಆದ್ರೆ ನೀನು ಯಾವತ್ತೂ ಹಂಗೆ ಕೆಟ್ಟದ್ದು ಮಾಡಲೇ ಇಲ್ಲ. ಅವ್ರಿಗೆ ಪಾಠ ಕಲಿಸಿದೆ. ಆದ್ರೆ ಅವ್ರ ಪಾಪಕ್ಕೆ ಅವ್ರು ಅನುಭವಿಸೋಂಗೆ ಸರಿಯಾಗಿ ಪಾಠ ಕಲಿಸಿ ಅವ್ರಿಗೆ ಬುದ್ಧಿ ಹೇಳಿ ಕಳಿಸಿದ್ದಿ. ಆದ್ರೆ ನಿನ್ನ ಕೈ ಯಾವತ್ತೂ ರಕ್ತನೂ ಮಾಡ್ಕೊಳ್ಳಿಲ್ಲ. ನೀನು ಅವ್ರಿಗೆ ಏನು ಕೆಟ್ಟದ್ದು ಬಯಸಲಿಲ್ಲ, ಕೆಟ್ಟದ್ದು ಮಾಡಲಿಲ್ಲ. ನಿನಗೆ ಮುಂದಿನ ಜನ್ಮ ಅಂತಿದ್ರೆ ಒಳ್ಳೆ ಜೀವನ ಕೊಡಲಿ. ನಿನಗೆ ಮತ್ತೆ ಗಂಡ ಹೆಂಡತಿ ಮಕ್ಕಳು ಅಂತಂದು ಚೆಂದ ಜೀವನ ಮಾಡ್ರಿ, ಪೂರ್ತಿ ಆಯಸ್ಸು ಮುಗಿಯವರೆಗೂ ಚೆಂದ ಜೀವನ ಮಾಡ್ರವ. ನಾನಿಷ್ಟ ಹೇಳೋದು. ಅಲ್ಲ ರಾಣಿ, ಈಗ ಎಲ್ಲಿ ಹೋಗ್ತಿ ಹಂಗಿದ್ರೆ? ಅಲ್ಲ, ನಾನು ಕೇಳಿದ ಮಟ್ಟಿಗೆ ಆಯಸ್ಸು ಪೂರ್ತಿ ಮುಗಿಯೋವರೆಗೂ ಸ್ವರ್ಗಕ್ಕೂ ಮತ್ತು ನರಗಕ್ಕೂ ಎಲ್ಲೂ ಹೋಗೋಕ್ಕಿಲ್ಲ ಅಂತ, ಅದು ಮುಗಿಯೋವರೆಗೂ ಇಲ್ಲೇ ಅಡ್ಡಾಡ್ತಿರ್ಬೇಕಂತಲ್ಲ. ಹಾಗಾಗಿ ಕೇಳತ್ತೀನಿ, ಯಾಕಲ್ಲಿ ಹೋಗ್ತಿ? ಈಗ ಹೆಂಗೂ ನೀನು ನಿನ್ನ ಮಕ್ಕಳು ಮನೆ ಬರ್ತಾವು, ನಿನ್ನ ಗಂಡ ಮಕ್ಕಳು ಇರ್ತಾರೆ. ಈಗ ಅದೆಯಲ್ಲ, ಅದೇ ಥರ ಮಕ್ಕಳು ನೋಡ್ಕೊಂಡು ಸುಮ್ಮನೆ ಇಲ್ಲೇ ದುಡಿಯೋದಿತ್ತಲ್ಲ. ಅರೆ ಹೌದಲ್ಲ ರಾಣಿ, ಯಾಕೆ ಸುಮ್ಮನೆ ಹೋಗ್ತೀರಿ? ಎಲ್ಲಿ ನೀವು? ಬೇಡ ಬೇಡ, ಎಲ್ಲೂ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ, ನಮ್ಮ ಜೊತೆಗೆ ಇರ್ರಿ. ಹೌದವ ರಾಣಿ, ಇಷ್ಟು ದಿವಸ ಮಕ್ಕಳು ಅಂತಂದು ಕಂಗಾಲಾಗಿದ್ದೆ. ಗಂಡಗ ನಿನ್ಗೆ ಏನೋ ಮಾಡಿದ್ದು ಗೊತ್ತಾಗಿಲ್ಲ ಅಂತಂದು ಭಾಳ ಅನುಭವಿಸಿದ್ದೆ. ಈಗ ನಿನ್ನ ಗಂಡಗ ಸತ್ಯ ಗೊತ್ತಾಗೈತಿ, ಮಕ್ಕಳು ಬರ್ತಾವು. ಈಗ ಅವ್ರು ಯಾರು ಕಾಟ ಕೊಡೋಕ್ಕೂ ಇಲ್ಲ. ಹೋಗ್ಲಿ, ನಿನ್ನ ಪಾಡಿ ನಿನ್ನ ಮನೆಯಾಗಿರು. ನಿನ್ನ ಗಂಡ ಹೆಂಗೋ ಮಕ್ಕಳು ನೋಡ್ಕೊಂಡಿರ್ತಾನೆ. ನೀನು ಅವ್ರನ್ನ ದೂರದಿಂದ ಮುಟ್ಟಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಇದು ಮುದ್ದು ಮಾಡೋಕ್ಕಾಗಲ್ಲ ಅಂದರೆ ದೂರದಿಂದ ನೋಡ್ಕೊಂಡಾದ್ರೂ ಖುಷಿ ಪಡ್ಬೋದಲ್ಲ. ಯಾಕೆ ಅಲ್ಲಿ ಹೋಗ್ತೀಯವ? ಇಲ್ಲೇ ಇರು ಚಂದಗೆ. ಇಲ್ಲ ಆಂಟಿ, ನೀವು ಹೇಳೋದು ನನ್ನ ಒಳ್ಳೇದಕ್ಕೆ ಗೊತ್ತು. ಆದರೆ ನಾನೊಂದು ನಿರ್ಧಾರ ಮಾಡೀನಿ ಆಂಟಿ. ಯಾಕಂದ್ರೆ ನನಗಾದ ನೋವು, ನನಗಾದ ಅನ್ಯಾಯ, ನನಗಾದ ಮೋಸ ಹಂಗೆ ಜಗತ್ತಿನಾಗ ಎಷ್ಟು ಮಂದಿಗೆ ಹಾಕಿಲ್ಲ, ಎಷ್ಟು ಮಂದಿಗೆ ನಡೆಯಕತ್ತಿರ್ತೈತಿ. ಅದು ಯಾವ ರೀತಿಯಿಂದನೂ ಆಗಿರ್ಬೋದು. ಅತ್ತಿ ಸೊಸಿ ಕಾಟ ಕೊಡ್ಬೋದು, ಇಲ್ಲ ಗಂಡ ಹೆಂಡತಿ ಕಾಟ ಕೊಡ್ಬೋದು, ನಾದ್ನಿನ ಎಣ್ಣೆರೂ ಕಾಟ ಕೊಡ್ಬೋದು, ಇಲ್ಲ ಅಂದ್ರೆ ಮಲ್ತಾಯಿ ಮಕ್ಳಿಗೆ ಕಾಟ ಕೊಡ್ಬೋದು, ಇಲ್ಲ ಶ್ರೀಮಂತ ಬಡವರಿಗೆ ಕಾಟ ಕೊಡ್ಬೋದು. ಯಾವುದೋ ಒಂದು ರೀತಿಯಿಂದ ಯಾರು ನೊಂದ್ಕೊಂಡು ಜೀವ ಅಲಾಲ ಅನಿಸ್ಕೊಂಡು ಬದುಕಕತ್ತಿರ್ತಾರಲ್ಲ, ನಾನು ಅವ್ರಿಗೂ ಸಹಾಯ ಮಾಡಬೇಕು. ಅವರಿಗೆ ನನ್ನಿಂದ ಅವ್ರಿಗೊಂದು ಸಂತೋಷ, ಅವ್ರಿಗೊಂದು ಒಳ್ಳೆ ಜೀವನ ಸಿಗಬೇಕು ಅಂತ ನನ್ನ ಆಸೆ ಆಂಟಿ. ಯಾಕಂದ್ರೆ ನಾನು ಪಟ್ಟು ಪಾಡು, ನಾನು ಪಟ್ಟು ನೋವು ಯಾತನೆ, ನನ್ನ ಮಕ್ಕಳ ಸಲುವಾಗಿ ನಾನು ಎಷ್ಟು ನೋವು ಅನ್ಭವಿಸಿನಿ. ನನಗೆ ಎಲ್ಲ ನಾನು ಭಾಳ ಜೀವನದ ಭಾಳ ಏನೇನು ಅಂದ್ಕೊಂಡಿದ್ದೆ, ಏನೇನು ಆತಲ್ಲ ಎಲ್ಲ ಅನ್ಭವಿಸ್ಬಿಟ್ಟಿನಿ ಆಂಟಿ. ಹಾಗಾಗಿ ನನ್ನಂಗೆ ಯಾರೂ ಆಗೋದು ಬೇಡ. ಅಂಥವ್ರ ಏನಾರಿದ್ರು ನಾನು ನೋಡಿ ಸುಮ್ಮನೆ ಯಾಕೆ ನನ್ನಿಂದಾಗಲ್ಲ. ಅವ್ರಿಗೆ ಸಹಾಯ ಮಾಡಬೇಕು. ಆ ದುಷ್ಟರು ಏನು ಅವ್ರಿಗೆ ಕಾಟ ಕೊಡೋರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅನ್ನೋ ಒಂದು ನಿರ್ಧಾರದ ಮೇಲೇ ನಾನು ಹೊಂಟೀನಿ ಆಂಟಿ. ದಯವಿಟ್ಟು ತಡಿಬೇಡ್ರಿ ಆಂಟಿ. ಯವ್ವ, ಎಂಥ ಬಂಗಾರದಂತ ಮಾತು ಹೇಳಿದೆವ ಯವ್ವ. ಅಲ್ಲ, ಇನ್ನೊಬ್ರು ಯಾರಾದ್ರೆ ಯಾರು ಹೆಂಗಾರ ಸಾಯಲಿ, ಯಾರು ಯಾಕಾರ ಹಾಳಾಗೋಲಿ ಅಂತ ಬಾಗ್ಲು ಹಾಕೊಂಡು ಕುಂತಿರ್ತಾರೆ ಮನ್ಯಾಗ. ಕಣ್ಣು ಮುಂದನ ಕೊಲೆ ಆದ ನೋಡಲ್ಲ, ಕಣ್ಣು ಮುಂದೆ ಒದ್ದಾಡ್ರೆ ಒಂದನೇ ನೀರು ಬಿಡಲ್ಲ. ಮನೆಯವ್ರ ಸತ್ರ ಒಳ್ಳೆ ನೋಡಲ್ಲ, ಇಲ್ಲ ಹೆಚ್ಚು ಕಮ್ಮಿ ಮನೆಯವ್ರನ್ನ ವಿಷಯ ಹಾಕೊಳ್ತಾರೆ. ಈಗ ನೀನು ಮಾಡ್ಯಾರಲ್ಲ ಹಂಗೆ ಅಂಥದ್ದು ನೀನು ಬಿರಿ ಯಾರ್ದು ಅವ್ರೇನು ರಕ್ತ ಸಂಬಂಧ ಅಲ್ಲ, ಬಂದಲ್ಲ, ಬಳಗಲ್ಲ, ಏನಲ್ಲ. ಅವ್ರಿಗೆ ನೀವು ಹೋಗಿ ನಾನು ಸಹಾಯ ಮಾಡ್ತೀನಿ, ಅವ್ರಿಗೋಸ್ಕರ ಹೋಗ್ತೀನಿ ಅಂದಲ್ಲ. ಆ ದೇವರು ನಿನಗೆ ಒಳ್ಳೇದು ಮಾಡ್ಲವ. ಆ ದೇವ್ರು ಯಾವಾಗಲೂ ನಿನ್ನ ಬೆನ್ನ ಹಿಂದೆ ಇಟ್ಕೊಂಡು ನಿನ್ನ ಸಹಾಯ ಮಾಡಲಿ. ಅಲ್ಲೇನಾರು ನಿನಗೆ ತ್ರಾಸಾದ್ರೆ ಅವಾಗಾದರೂ ನೀನು ನನ್ನ ಕರಿ, ನಮ್ಮ 4 ಮಂದಿನ ಸಹಾಯಕ. ನೀ ಎಲ್ಲೇ ಹೋಗಿರು, ನೀ ಎಂತಲೇ ಇರು, ನೀನು ನಮ್ಗೆ ಸಹಾಯಕ ಅಂತ ನಮ್ಮನ್ನು ಕರಿ, ನಾವು ಬಂದು ನಿಮ್ಗೆ ಸಹಾಯ ಮಾಡ್ತೀವಿ.
ಹೌದು ರಾಣಿ, ಇದನ್ನ ಮಾತ್ರ ನೀನು ನೆನ್ಪಿಟ್ಕೋ. ನಿನಗೆ ಯಾರಿಲ್ಲ ಅಂತ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡ. ನಾವು 4 ಮಂದಿ ಯಾವಾಗಲೂ ನಿನ್ನ ಜೊತೆಗಿರ್ತೀವಿ. ನಮ್ಮಿಂದನೂ 4 ಮಂದಿಗೆ ಸಮಾಜ ಸೇವೆ ಆಗಲಿ, ನನ್ನಿಂದ ನಮ್ಮ 4 ಮಂದಿಲಿಂದನೂ ಒಬ್ರು ಕಷ್ಟದಾಗಿದ್ದವರಿಗೆ ನಮ್ಮಿಂದ ಅಳಿಲ್ ಸೇವೆ ಆಗಲಿ. ನೀನು ಇಷ್ಟು ದೊಡ್ಡ ಕೆಲಸ ಮಾಡೋ ಹೊತ್ನಾಗ ನಾವು ಇಷ್ಟು ಸಣ್ಣ ಸಹಾಯ ನಿನಗೆ ಮಾಡೋಕ್ಕಾಗಲ್ಲ. ನೀನು ಯಾವತ್ತೇ ಹೇಳು, ಎದಕ್ಕೆ ಕರಿ, ನಾವು ಯಾವಾಗಲೂ ಸದಾ ನಿನ್ನ ಜೊತೆಗಿರ್ತೀವಿ. ಬೇಕಿದ್ರೆ ಈಗ ಹೇಳಿ, ಈಗ ಬಂದ್ಬಿಡ್ತೀವಿ, ನಿನ್ಗೆ ಸಹಾಯ ಮಾಡ್ತೀವಿ. ಆದರೆ ನಮ್ಮನ್ನು ಮಾತ್ರ ಮರಿಬೇಡವಾ? ಬೇಡ ಆಂಟಿ, ಈಗೇನು ಬೇಡ. ನಾನಿನ್ನ ಎಲ್ಲಿ ಏನು ಹೆಂಗಂತ ನಾನು ನೋಡಿಲ್ಲ, ಯಾರು ಏನಂತಂದಿಲ್ಲ. ನಾ ಹೋಗ್ತೀನಿ. ಅಂಥ ಸಂದರ್ಭ ಬಂದರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅವಾಗ ಬಂದು ನೀವು ನಂಗೆ ಸಹಾಯ ಮಾಡಿರಂತೆ. ಸರಿ ಅವ, ಆಯ್ತು. ಆದ್ರೆ ಮರಿಬೇಡ ನಮ್ಮನ್ನ. ಹೌದು ರಾಣಿ, ನೀವು ನಮ್ದಕ್ಕೆ ಮರೆತರೆ ನಮಗೆ ಬೇಜಾರಾಗುತ್ತೆ. ನೀವು ಅಂಥದ್ದೇನೇ ಇದ್ದರೂ ನಮಗೆ ಬಂದು ಕರ್ಕೊಂಡು ಹೋಗಿ, ನಾವು ಯಾವಾಗಲೂ ನಿಮಗೆ ಸಹಾಯ ಮಾಡ್ತೀವಿ. ಅದನ್ನು ಮಾತ್ರ ಮರಿಬೇಡಿ. ಆಯ್ತು ಆಂಟಿ, ನಾ ಬರ್ತೀನಿ ಆಂಟಿ. ಹೋಗಿ ಬಾ ರಾಣಿ, ಹುಷಾರು. ಹೋಗ್ಬಾರವ, ದೇವ್ರು ಒಳ್ಳೇದು ಮಾಡಲಿ. ಹಾಂ, ಆ ಭಗವಾನ್ ಅಲ್ಲ ತುಮಕು ಅಚ್ಚ ಕರೆ. ಹೌದವ ರಾಣಿ, ಎಲ್ಲ ಒಳ್ಳೇದಾಗಲಿ, ಸುಖದಿಂದ ಇರವ ಮಗಳ. ಎಷ್ಟು ಒಳ್ಳೆ ಹುಡುಗಿ ಐತಲ್ರಿ ವಿಜಯಕರ. ಹೌದ್ರಿಪ್ಪ, ಪಾಪ ಅದೇನೋ ಅಂತಾರಲ್ರಿ ಶಾಸ್ತ್ರ, ನಾವು ಈ ಭೂಮಿ ಮ್ಯಾಗಿಲ್ಲ ಅಂದ್ರೂ ನಮ್ಮನ್ನ ನೆನೆಸ್ತಿರ್ಬೇಕು ಅಂತ ಒಂದು ಕಾರ್ಯ ಮಾಡ್ಬೇಕಂತಾರಲ್ಲ. ಈಗಿನ ನೋಡಿ ಹೇಳ್ಬೇಕು ನೋಡ್ರಿ, ಏನು ಒಳ್ಳೆ ಹುಡುಗಿ ಐತ್ರಿಪ್ಪ. ಇದು ಪುರ ಅಂತ ಒಂದು ಗ್ರಾಮ. ಈ ಗ್ರಾಮದೊಳಗೆ ನಾದ್ನಿಯರು, ಅತ್ತಿ, ಪ್ರತಿಯೊಬ್ಬರು ಒಂದು ಹುಡುಗಿಗೆ, ಸೊಸಿಗೆ, ಮನೆ ಸೊಸಿಗೆ ಎಷ್ಟು ಥರ ಕಾಟ ಕೊಡ್ತಿರ್ತಾರಂದ್ರೆ ಆ ಕಾಟನ ಸಹಿಸಲಾರ್ದ ಆ ಹುಡುಗಿ ದಿನಾ ಕಣ್ಣೀರು ಕೊಡು ತಿಂತಿರ್ತೈತಿ. ಈ ಕಷ್ಟಕ್ಕೆ ಪರಿಹಾರ ಕೊಡಕ್ಕಂತ ಈ ಊರಿಗೆ ರಾಣಿ ಬರ್ತಾಳ. ಹಾಂ, ಈಕಿನ್ನ ರಂಗೋಲಿ ಹಾಕಿದ್ರಾಗ ಅದಳನ. ಇನ್ನ ಮನ್ಯಾಗ ಹೊರೆ ಯಾರು ಮಾಡ್ಬೇಕು? ಶಗಣಿ ಕಸ ಹೊಡಿಬೇಕು, ಒಳ ಕಸ ಬೆಳಿಬೇಕು, ಶಗಣಿ ಸಾರಿಸ್ಬೇಕು, ಹಂಡೆ ಕುರಿ ಹಚ್ಚಿ ಇನ್ನ ನೀರು ಕಾಸಿಲ್ಲ. ಇಷ್ಟೋ ತನಕ ಓಣ್ಯಾಗ ಮಂದಿ ನೋಡ್ಬೇಕಲ್ಲ. ಮತ್ತಿಕ್ಕಿನ್ನ ರಂಗೋಲಿ ಹಾಕದ ಚಂದ ರಂಗೋಲಿ ಹಾಕ್ತಾಳ, ಚಂದ ಬಾಳೆ ಮಾಡ್ಕೊಂಡು ಹೋಗ್ತಾಳ. ಗಂಡ ಮನ್ಯಾಗ 5 ಮಂದಿ ನಾದ್ನ್ಯಾರ ಇದ್ರು ಚಂದ ತೆಗಿಸ್ಕೊಂಡು ಹೋಗ್ತಾಳ. ಗಂಡನ್ ಬಿಟ್ಟು ಬಂದು ನಾದ್ನ್ಯಾರ ಕೊಟ್ಟಾಗ ಚಂದ ಜೀವನ ಮಾಡ್ಕೊಂಡು ಹೊಂದ್ಕೊಂಡು ನಡ್ಕೊಂಡು ಹೊಂಟಾಳ, ಸಂಸಾರ ಮಾಡ್ಕೊಂಡು. ಅಂತ ಗಯ್ಯಾಳಿ ಅತ್ತಿ ಕೊಟ್ಟಾಗ ಜೀವನ ಮಾಡ್ತಾಳ ಅಂತಂದು 4 ಮಂದಿ 4 ಮಾತಾಡೋದು ಕೇಳ್ಬೇಕಲ್ಲ ಕಿವಿಗೆ. ಅದಕ್ಕೆ ರಂಗೋಲಿ ಹಾಕೋ ಅಂತ ಬಿನ್ನಾಣಿಗಿತ್ತಿ ಭಿನ್ನ ಮಾಡ್ಕೊಂಡು ಕುಂತಾಳೆ ಇಲ್ಲಿ. ಇವ 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 ಜಲ್ದಿ ಬಾ, ಇಲ್ಲೊಂಚರ್ ಜಲ್ದಿ ಬಾ. ಯಾಕ್ಲೆ ಹಂಗೆ ಕುದ್ರಾಕತ್ತಿ? ಅಲ್ಲೋಡು ನಿನ್ನ ಸೊಸಿನ 3 ತಾಸು ಆಯ್ತು ಬರೇ ರಂಗೋಲಿ ತಿದ್ಕೊಂತ ಇಲ್ಲೇ ಕುಂತಾಳ. ಇನ್ನ ಹಂಡೆಕ್ಕೆ ಒಲಿ ಉರಿ ಮಾಡಿಲ್ಲ, ಹಂಡೆದ ನೀರು ಕಾದಿಲ್ಲ. ಜಾಕ ಮಾಡ್ಬೇಕು ನಾವು. ಏನ್ ಮಾಡ್ಬೇಕು? ಇನ್ನ ಚಹಾ ಮಾಡಿಲ್ಲ, ಇಷ್ಟೊತ್ತಾಗೈತಿ. ಇನ್ನ ಚಹಾ ಸೇತ್ ತನ್ಗ ಅದೇನ ಅಂತಾರಲ್ಲ, ಮಕ್ ಭೇಟಿಯಾಗಿಲ್ಲ. ಈಕಿ ಏನ್ ಮಾಡ್ತಿದ್ದ ಮತ್ ಮನೆ ಹೊರೆವು? ಒಳಗ್ ಕಸ ಇಲ್ಲ, ಶಗಣಿ ಇಲ್ಲ, ಒಳಗಿನ ಬಾಂಡೆ ತಿಕ್ಕಿಲ್ಲ, ಇನ್ನ ಒಳಗೆ ಏನೇನು ಹೊರವಿಲ್ಲ. 3 ತಾಸು ಇಲ್ಲಿ ಓಣ್ಯಾಗ ಹೋಗ ಬರ ಮಂದಿ ಕೊಟ್ಟಾಗ ನೋಡ್ಕೊಂತ ಒಳ್ಳೆ ಕನ್ಸ್ಕೊಬೇಕಲ್ಲ. ಇನ್ನ ನಾದ್ನ್ಯಾರು ಇನ್ನ ಎಮ್ಮೆ ಕೊಟ್ಟು ಬಿದ್ದಂಗ ಬಿದ್ಕೊಂಡ ಒಳಗ ಈಕಿ ನೋಡಿ ಪಾಪ ಸೊಸಿ ಬೆಳಗ ಮುಂಜಾನೆ ಎದ್ದು ಅಂಗಳ ಹೊಡೆದು ರಂಗೋಲಿ ಹಾಕಿ ಚಂದ ಬಾಳೆ ಮಾಡ್ತಾ ಅನಿಸ್ಕೋಬೇಕಲ್ಲ. ಅದಕ್ಕ ನೋಡಿ ಹೆಂಗ್ ಕುಂತ ನಿನ್ ಸೊಸಿ. ಏ ರತ್ನಿ, ರತ್ನಿ, ಏನ್ರಿ? ಅಲ್ಲೇ ಇಷ್ಟೊತ್ತಾಗೈತೆ ಅರುವೈತೆ ನಿನಗೆ. ಇನ್ನ ಹಂಡೆದೊಲಿಗೆ ಬೆಂಕಿ ಮಾಡಿಲ್ಲ, ನೀರ್ ಕಾದಿಲ್ಲ, ಜಳಕ ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ಚಾ ತಂದು ಇನ್ನ ಚಾ ಮಾಡಿಲ್ಲ. ಅಲ್ಲಿ ನೋಡು ಆಕಿ ನಿಮ್ ನಾದ್ನಿ ಮಂಜಿ ಹೆಂಗ್ ಒದ್ರಾಕತ್ತ ಹೊಡಲಿಕ್ಕೆ. ಹೆಂಗ್ ಮತ್ತೆ ಎಲ್ಲರೂ ಎದ್ದಾತರ ಬಡ ಬಡ ಚಾ ಮಾಡ್ಬೇಕು, ಕಸ ಹೊಡಿಬೇಕು, ಒಳಗಿಂದು ಒಳ ಸಗಣಿ ಸಾರಿಸಿಲ್ಲ, ಇನ್ನ ಜಗಲಿ ಪೂಜೆ ಗೀಜೆ ಏನೇನಿಲ್ಲ. ಏನ್ ಮಾಡಕತ್ತೀನಿ ನೀನು? ಎದ್ದಾತಿ ಏನಿಲ್ಲ ನೋಡಿ, ಜಾಸ್ತಿ ಓದಿಲ್ಲ. ಇಲ್ರಿ ಅತ್ತೀರ, ಹಂಡೆಕ ಉರಿ ಮಾಡೇ ಬಂದಿದ್ರಿ ಹೊರಗ. ಕಾದಿರ್ತಾವ್ರಿ ನೀರಿಗಾಗ್ಲೇ. ಅಂದ್ರ ನಾನು ಸುಳ್ಳು ಹೇಳ್ಕತ್ತೀನಿ ಅಂತಂದನ. ಯವ್ವ ನೋಡ್ದೆ ಈಕಿನ ಎಷ್ಟು ಬೆಂಡ್ಲಿದ್ದಳ, ನಿನ್ನ ಮುಂದೆ ಎಷ್ಟು ಹೊಡಿಸ್ತಾಳ ಅಲ್ವೇ? ನೀರ್ ಕಾದಿದ್ರ ನಾ ಜಾಕ ಮಾಡಿ ಬರ್ತಿದ್ನಿಲ್ಲ, ಈಕಿನ ಯಾಕಿದ್ ಮಾಡ್ತಿದ್ನ ನೋಡ್ತೀನ. ಇಲ್ಲಿ ಕುತ್ಕೊಂಡು ಹೆಂಗ ದಿಮಾಕ್ ಮಾಡಕತ್ತಾಳ. ಅಲ್ಲಿ ನೋಡ್ರ ಹಂಡೆದಾಗ ನೀರು ತಣ ಹೋಗದವು. ಯಾವ ಉರಿ ಮಾಡಿಲ್ಲ, ಏನಿಲ್ಲ. ಈಕಿ ಬಂದ ಮೊದ್ಲು ಉರಿ ಮಾಡೋಣ, ಇಲ್ಲ ಚಾ ಮಾಡೋಣ. ಮೊದಲ ಚಾ ಮಾಡಿ ಜಾಕಕ್ಕೆ ಹೋಗ್ತೀನಿ. ಬಡ ಬಡ ಎದಳನಿಕಿನ್ನ, ಇಲ್ಲಾಂದ್ರೆ ಕೂದಲು ಜಾಕೊಂಡು ಹೋಗ್ತೀನಿ ನೋಡ್. ಮತ್ ನಾನು ಅದು ಮಂಜವ ಒಂಚೂರು ತಡಿ. ಅದು ಒಲಿ ಉರಿ ಹಚ್ಚಿ ಬಂದಿದ್ದೆ, ಹತ್ತಿತ್ತವಾಗ ಅದೇನಾರ ಗಾಳ ಅನ್ಬಿಟ್ಟೈತಲ್ಲ, ಗಾಳಿಗೆ ಒಲಿ ಆರಿದಂಗೈತೆ. ಹಂಗಿದ್ರೆ ನಾ ಹೋಗಿ ಇನ್ನೂ ಹಚ್ತೀನಿ ತಡಿ, ಹಚ್ಚಿ ಕಾಸ್ತೀನಿ. ಬಂದೆ ಈ ಸದ್ಯ ಬಂದ ಆತ ರಂಗೋಲಿ ಹಾಕದ. ಮೊದಲ ಚಾ ಮಾಡು. ಚಾ ಒಲಿ ಮೇಲೆ ಚಾ ಇಟ್ಟು ಬಡ ಬಡ ಕಸ ಹೊಡಿ. ಸಗಣಿ ಸಾರ್ಸೋದು ನೀನು ಒಲಿ ಮನಿಂದು ಒಳಗಿಂದು ಪರ್ಸಲ್ ಇದು. ಇನ್ನು ಯಾವಾಗ ನೀನು ಸಗಣಿ ಸಾರ್ಸೋದು? ಯಾವಾಗ ನೀನು ಬರೇ ಅಂಗದಾಗ ಕುತ್ಕೊಂಡ್ರ 3 ಹೊತ್ತು ಅಂಗದಾಗ ಕುತ್ಕೊಂಡ್ ಬರೀ ಅಂಗದ ಮಾಡಿದ್ರ ಮನೆಯಿಂದ ಯಾರು ಬಾಳೆ ಮಾಡ್ಬೇಕು? ಹೌದಾ, ನಂಗೆ ಮಂದಿ ಮೆಚ್ಚಸಕ್ ಹೋಗ್ಯೇನು? ಮನೆಯಿಂದ ಯಾವ್ದು ಬಂದ್ ಮಾಡ್ತಾನ? ಹೋಬಾ, ನಿನ್ ಗಂಡ ಈಗ ಎದ್ದು ಹೊಲಕ್ ಹೋಗ್ಬೇಕತ್ತ. ಇನ್ನ ಅಡಿಗಿಲ್ಲ, ಒಂದ್ ಬುತ್ತಿ ಕಟ್ಟೋದಿಲ್ಲ, ಇನ್ನ ಏನಿಲ್ಲ. ಈಗ ಆತ ಎದ್ದು ಬಾರ್ಕಲ್ ತಗೋತಾನ ನೋಡು. ಆತ್ರಿ ಅತ್ತೀರ, ಈಗ ಹೊಂಟ್ರಿ, ಮಾಡ್ತೇನ್ರಿ. ಯವ್ವ ಎಲ್ಲಿ ಹೋಗಿದ್ದಿ? ಅಲ್ಲ ಯಾಕೆ ಇಷ್ಟು ಬಾಯ್ ಮಾಡಕತ್ತಿದ್ರಲ್ಲ? ಎದಕ್ಕ ಮಂಜಿ, ಎದಕ್ಕೆ ಬಾಯ್ ಮಾಡತ್ತಿದ್ದಿ? ಯವ್ವ ಯಾಕ ಅದಳಲ್ಲ ಹಡ್ಬಿಟ್ಟಿ ನಮ್ಮ ಅವ್ನ ಸಸಿ ಅಲ್ಲ, ಬರೀ ರಂಗೋಲಿ ಹಾಕೊಂಡ್ ಕುತ್ಕೊಂಡ್ರ ಮನೆಯಿಂದ ಯಾರು ಮಾಡ್ಬೇಕು ಹೊರವು? ಮತ್ತ ಅದಕ್ಕೆ ಹೋಗಿ ಬೈದು ಅವನ್ ಕರ್ಕೊಂಡು ಹೋಗಿ ಬೈಸ್ ಬಂದೆ. ಮತ್ತ ಈಗ ಹೋಗಿ ಉಡಿನ ಈಗ ಚಾ ಮಾಡಕ ಹಂಡೆದೊಲಿಗೆ ಉರಿನ ಮಾಡಿಲ್ಲ. ಮೈ ಯಾರ ತಕೊಂತಿದ್ನ್ಯಾ? ಇನ್ನ ಇಲ್ಲ. ಏನ್ ಮಾಡ್ಲಿ ನಾನರ? ಯವ್ವ ಇನ್ನವರೆಗೂ ನಿನ್ ಸಸಿ ಚಾನ ಮಾಡಿಲ್ಲ ಅನ್ಬೆ. ಯವ್ವ ನಂಗಾರ ಇನ್ನ ನಿದ್ದಿ ಕಣ್ಣಂದು ಹೋಗೇ ಇಲ್ಲ. ನಾ ಒಟ್ಟು ಚಾ ಕುಡಿದ್ರೆ ಒಟ್ಟು ನೀ ಚಾಕಿನಿ. ನಾವು ಚಾ ಮಾಡ್ಕೊಂಬ ಅನ್ಬೇಕೀಗೆ. ಯವ್ವ ಹಾಸಿಗೆ ಮಾಡ್ಸಣ್ಣ, ನನಗೆ ಆಗಂಗಿಲ್ಲ ನೋಡ.
ಇವ ನನಗಂತೂ ಏನು ಕೆಲಸ ಆಗ್ಬೇಡ್ರಿ ನೋಡು. ನಾನು ಅಪರೂಪಕ್ಕೆ ಯಾವಾಗಾರ ಒಟ್ಟು ತವ್ರ ಮನೆಗೆ ಬಂದಿರ್ತೀನಿ. ಅಕ್ಕಾರು ಎಲ್ಲ ಇಲ್ಲೇ ಇರ್ತಾರ, ಇಕ್ಕಿ ತಂಗಿಯರಿಬ್ರು ಇಲ್ಲೇ ಇರ್ತಾರ. ನಾನು ಒಟ್ಟು ಗಂಡ ಮನೆಗ ಹೈರಾಣಾಗಿ ಬಂದಿರ್ತೀನಿ ಕೆಲಸ ಮಾಡಿ. ನಾವು ಒಟ್ಟು ಯಾವಾಗಾರ ಒಟ್ಟು ಸಾಲ್ ಸೂಟಿದ್ದ ಬರ್ತೀನಿ. ಒಟ್ಟು ಆರಾಮ್ ರೆಸ್ಟ್ ಹೋಗ್ತೀನಿ. ನನಗೆ ಮಾತ್ರ ಹಸಿ ಮರ್ಚು ಪಸಿ ಮರ್ಚು ಅಂತ ಹೇಳ್ಬೇಡ್ರಿ ನೋಡು. ನಾನು ಆರಾಮಿದ್ದು ಹೋಗ್ತೀನಿ ಇರಷ್ಟು ದಿವಸ. ಏವ ಮಗಳ ಬಸಮ್ಮ, ಏವ ಯಾಕೆ ಮಾಡ್ತೀಯ ಏವ? ನನಗೆ ಗೊತ್ತಿಲ್ಲನ ಪಾಪ ನೀನು ಗಂಡ ಮನ್ಯಾಗ ಪಾಪ ಅದನ್ಕೊಂಡು ಮಾಡಿ ತವ್ರ ಮನೆಗೆ ಆಸ್ರ ಬಸ್ರ ಕಳ್ಕೊಳಕಂತ ಬಂದಿದ್ದಿ. ನಿನಗೆ ಯಾಕೆ ಹಚ್ಚಕ್ ಹೋಗ್ಲಿ ಯವ್ವ? ಇರ್ಬಿಡು, ನೀನು ನಿನ್ನ ಮಕ್ಕಳು ಆರಾಮ ಗುಂಡು ತಿಂದು ಚಂದಾಗಿ ಇರಷ್ಟು ದಿವಸ ಸೂಟಿ ಕಳೆಯವರೆಗೂ ಆರಾಮ ಇದ್ದೋಗ್ರವ. ಇತ್ತನ್ ಕಡಿ ತೆಗೆದಿರ್ಬೇಡ್ರಿ. ಅಲ್ಲ ನೀವು ಯಾರು ಯಾಕೆ ಮಾಡಕ್ ಹೋಗಿರಿ? ನೀವು ಯಾರು ಏನು ಮಾಡಕ್ ಹೋಗ್ಬೇಡ್ರಿ. ಅಲ್ಲದಲ್ಲ ಸಸಿ ಮತ್ತೆ ಇದಕ್ಕೆ ಬಂದಳಕ್ಕಿ ನಮ್ಮ ಮನೆಗೆ ಮಾಡಕ್ಕೆ ಬಂದಳ. ಆಕಿ ಮಾಡ್ತಾಳ, ನಿಮ್ಗೇನು ಹರ್ಕತ್ ನಿಂತೈತೆ ಮಾಡಂತದ. ನೀವು ಆರಾಮಿರಿ, ನೀವು ಮನೆ ಮಕ್ಕಳು, ನೀವು ಆರಾಮ್ ತಿಂದುಂಡು ಆರಾಮ್ ಇರ್ಬೇಕು. ಸ್ವಸ್ತ್ರ ಅಂತಂದು ಬಂದಿರ್ತಾರಲ್ಲ ಅವ ಬಿನ್ನಾಣಿಗಿತ್ತಾರ ಅವ್ರು ಮಾಡ್ಬೇಕು. ಆಕೆ ಮಾಡ್ತಾಳ, ಆಕಿ ಬೆಂಡ್ಲಕ್ಕಿ ಹೇಳ್ತೀನಿ ನಾನು. ನೀವು ಹೋಗಿ ಚಾತ ತಳಿಗ ಹೋಗಿ ಕುಡಿರಂತೆ. ನಡ್ರಿ ಅಲ್ವೋ ಕಟ್ಟಿ ಮಕ್ಕಳು ಅಲ್ಲೇ ತರ್ತಾ ಹಾಸಿಗೆ ಬಾಸಿಗೆ ಎಲ್ಲ ಮಾಡಿಚ್ಚಿ. ಏ ರತ್ನಿ, ರತ್ನಿ. ಹಾ ಚಿಕ್ಕಮ್ಮರ ಏನ್ರಿ? ಏನಿಲ್ಲ, ಅವ್ ಬಡ ಬಡ ಹಾಸಿಗೆ ತೆಗೆದು ಕಸ ಹೊಡೋದು ಬಡ ಬಡ ಒಟ್ಟು ಚಾ ಮಾಡ್ಕೊಂಬಂದು ತೊಗೊಂಬಂದು ಕೊಡು ಒಟ್ಟು. ಆತ್ರಿ, ಚಾ ಇಟ್ಟಿನ್ರಿ ತೊಗೊಂಬರ್ತೀನಿ ಚಿಕ್ಕಮ್ಮರ. ಯವ್ವ ನನಗರ ನಮ್ಮ ಊರಾಗ ಬರೇ ನನ್ನ ಕೈಯಿಂದ ತಿಂದು ಬಾಯಿ ಕೆಟ್ಟಂಗಾಗೈತಿ. ಯವ್ವ ನನ್ನ ಸೊಸಿಗೆ ಹೇಳಿ ಒಟ್ಟೇನ ರುಚಿ ಮಾಡಕ್ಕೆ ಹೇಳ್ಬೇ ಒಟ್ಟು. ಏವ್ವ ಏನ್ ಬೇಕು ಹೇಳು, ನಿಂಗೆ ಏನು ಹೇಳು, ಏನು ಮಾಡಿಸ್ತೀನಿ. ನಿನ್ಗೇನು ಕಮ್ಮಿ ಆಗೈತೆ ಯವ್ವ? ನಿಮ್ಮಪ್ಪ ಜಗ್ಗೆಷ್ಟು ಆಸ್ತಿ ಮಾಡಿಟ್ಟು ಹೋಗ್ಯಾನ. ಈತ ತಿಂತಾನ ಮತ್ತು ಅಕ್ಕಿ ತಿಂತ ಸಾಯೋವರೆಗೂ. ನೀನು ನಾ ಇರೋವರೆಗೂ ನೀವು ಯಾವುದಕ್ಕೂ ಹಂಚ್ಕೊಳಕ್ ಹೋಗ್ಬೇಡ್ರಿ. ನಿಮಗೆ ಏನು ಬೇಕು ಹೇಳು, ಎಲ್ಲ ಕೊಡ್ತೀನಿ. ಏನು ಬೇಕು ಹೇಳು ಮಗಳು, ಮಾಡಿಸ್ಕೊಡ್ತೀನಿ. ಯವ್ವ ನನಗೆ ಪೂರಿ ಮಾಡನ್ಬೇ ಇವತ್ತು. ಒಂಚೂರು ಪೂರಿ ಸಾಗು ಆಮೇಲೆ ಅಕ್ಕೀರು ಅದನ್ನೊಂಚೂರು ಮಾಡನ್ನ. ಯವ್ವ ನನಗೆ ಭಾಳ ತಿನ್ನಂಗಾಗೈತೆ ಬೇ ಯವ್ವ. ಅಯ್ಯ ಹೌದು, ಅದಿಲ್ಲ ಪೂರಿ ಕೀರಿ ಅದೇನು ಆಲೂಗಡ್ಡೆ ಪಲ್ಯದಲ್ಲ ಸಾಗು ಅಂದ್ರೆ. ಹೇಳ್ತೀನಿ ಬಿಡು, ಮಾಡ್ತಾಳ. ನೀನು ಅದನ್ಯಾಕಷ್ಟು ಹಂಚ್ಕೊಂಡು ಹೇಳ್ತಿ? ನಾ ಹೇಳ, ನಾ ಇರೋವರೆಗೂ ನೀವು ಯಾರು ಯಾವುದಕ್ಕೂ ಹಂಚ್ಕೊಬೇಡ್ರಿ. ನಿಮ್ಮಪ್ಪ ಬೇಕಾದಂಗೆ ಆಸ್ತಿ ಮಾಡಿಟ್ಟು ಜನ ಅವ್ರಷ್ಟ ತಿನ್ನೋಕಂತ ಏನಿಲ್ಲ ಇಲ್ಲಿ ಕರಾರು. ನಿಮ್ಗೆ ನಾನು ಇರೋವರೆಗೂ ನಿಮ್ಗೆ ಮಾಡ್ತೀನಿ, ಸುಮ್ಮನಿರಿ. ಹೌದು ಮತ್ತೆ ನಾವಲ್ಲನ ಈ ಮನೆ ಹುಟ್ಟಿದವರು, ನಮ್ಗೇನು ಸಂಬಂಧ ಇಲ್ಲನ. ನಮ್ಮನ್ನಾದ್ರ ಏನು ಗತಿ ಇಲ್ದಾರ ಮನೆಗೆ ಕೊಟ್ಟಾರ. ಏನೇನು ಒಂದು ಹೊಲ ಅದೇನ ಅಂತಾರಲ್ಲ, ಹೊಲ ಕಡ್ಡಿ ಇಟ್ರು ಇದು ಆಗ್ಲಾರ್ದಂತ ಜಿಪ್ಪುಂಡ್ರು ಹೊಲ ಮನಿ ಇಲ್ಲ ಅಂತವ್ರು ಬರೀ ಇಂಥವ್ರ ಮನೆ ಕೊಟ್ಟು ನಮ್ಗೆ ಏನಿಲ್ದಂಗೆ ಮಾಡ್ರ. ಅದಕ್ಕೆ ನಾವು ನೋಡು, ನಾವು ಇಷ್ಟು ಗಾಸಿ ಇಷ್ಟು ಸುಖದಿಂತ್ರ ಇದ್ದು ಅಲ್ಲಿ ಯಾಕೋ ಗಂಡ ಮನೆ ಕಷ್ಟ ಅನ್ಬಸನ ನಮಗೂ ಏನು ನಿಂತಿಲ್ಲ. ಅದಕ್ಕೆ ನಾನು ನನ್ನ ಗಂಡನ ಬಿಟ್ಟು ಬಂದ್ಬಿಟ್ಟೆ. ಅದು ನಾ ಬಿಟ್ಟು ಬಂದು ಕುರುಕುಡು ಸತ್ತೋತ್ತು. ಹೋದ್ರತ್ ನೋಡ್ಬಿಡ, ನಾ ಆಸ್ತಿನೂ ಬಂತು, ನನ್ನ ಪಾಡಿ ನಾನು ಇಲ್ಲದೀನಿ. ಯಾವ ಹೇಳ್ತಾನೆ ಹೋಗಲ್ಲಿ ಗಂಡಗೆ ಮಾಡಿ ಗಂಡ ಮನೆಯವ್ರಿಗೆ ಮಾಡಿ ಲಾಳಿ ಚಾಕ್ರಿ ಗಂಡ ಮನೆಯವರಿಗೆ ನಾನು ಯಾಕೆ ಮಾಡೋಕ್ಕೋಲಿ? ನಮ್ಮ ಮನೆ ನಾನು ಆರಾಮ ಇರ್ತೀನಿ. ಹೌದವ, ನಾನು ಅಷ್ಟೇ ನೋಡು, ನಾ ಗಂಡಲ್ಲ ಅದನ್ ಬಿಡು, ಆದ್ರೂ ಇಲ್ಲೇ ಇರ್ತೀನಿ ನಾನು. ಯಾವಾಗ ಒಮ್ಮೆ ಹೋಗ್ತೀನಿ ಸುಳ್ಳಾದೆ ಜಗಾಡಿ ನಾವು ಮಾಡ್ಕೊಂಡು ಮತ್ತೆ ಉಯಿ ಅಂತ ಅಲ್ಲಿ ದೊಡ್ಡ ದೊಡ್ಡ ಡ್ರಾಮಾ ಇದನ್ನ ಮಾಡಿ ಹೆಂಗ ಮಾಡಿ ಅದನ್ನಲ್ಲೇ ಬಿಟ್ಟು ಬಂದ್ಬಿಡ್ತೀನಿ. ನನಗೂ ಅಲ್ಲಿರಕ್ಕಾಗಲ್ಲವ ಯವ್ವ. ಯಾವನ್ ಹೇಳನ ಹೂವ ಮನೆಗೆ ಒಂದು 14 ಅಂತ ಅವ್ರಿಗೆ ಕುಚ್ಚಾಕ್ಬೇಕಂತ ಅತ್ತೆ ಅಂತ ಮಾವಂತ ಮುಂಜಾನಿಂತ್ರ 10 ಮಣಗವರೆಗೂ ಹೊರೆ ಮಾಡು ಬುತ್ತಿ ಕಟ್ಟು ಅದೇ ಮಾಡೋ ಇದೇ ಮಾಡೋ. ಯಾವನ್ ಹೇಳನ ಮತ್ತೆ ಅದ್ರಾಗ ನಮ್ಮ ಅಪ್ಪನರಂಗ ಶ್ರೀಮಂತರ ಅದ್ರನ ಅವ್ರೇನಾರ ಇಲ್ಲ. ಅದ ಹೊಳ್ಳ ಬಳ್ಳ ರೊಟ್ಟಿ ಕಾರ್ಬ್ಯಾಳಿ ರೊಟ್ಟಿ ಜುಣಕ ಬರೀ ಇದೆ. ಒಂದೇನಾರು ಚಂದ ಕಮ್ಮಸಿ ತಿನ್ನಂಗಿಲ್ಲ, ತುಪ್ಪದೇನಿಲ್ಲ, ಮನ್ಯಾಗ ಹಾಲು ಹೈನ ಮೊಸರು ಏನಿಲ್ಲ, ಒಣ ರೊಟ್ಟಿ ಒಣ ಪಲ್ಯ. ಅಲ್ಲಿ ಯಾವನು ಇರ್ತಾನ ಎದಕ್ಕಲ್ಲಿ ಕಷ್ಟ ಅನ್ಸ್ಕೊಂತಿರ್ಬೇಕು. ನಾವು ಇಷ್ಟು ಶ್ರೀಮಂತರ ಮನ್ಯಾಗ ಹುಟ್ಟಿ ಇಷ್ಟೆಲ್ಲ ಚಂದಾಗಿದ್ದು ಅಂತಾರ ಮನೆ ನಮ್ಮನ್ನು ಕೊಟ್ಟು ನಾವು ಯಾಕೆ ಅಲ್ಲಿ ಮಾಡೋಣ? ನನಗೂ ಆಗಂಗಿಲ್ಲ ಬಿಡು. ಅದಕ್ಕೆ ನಾನು ಅಲ್ಲಿ ಇರಾಕೆ ಹೋಗಲ್ಲ, ಇಲ್ಲೇ ಬಂದಿರ್ತೇನೆ ನೋಡು. ಯವ್ವ ನಿಮ್ಮ ಗಂಡ್ರು ಸುಮ್ಮನೆ ಇರ್ತಾರೆ, ನಿಮ್ಮನ್ನು ಬಿಟ್ಟು ಸುಮ್ಮನೆ ಅದಾರ. ಯವ್ವ ನನ್ನ ಗಂಡ ಅಂದಾಕರ ಒಂದು ನಮ್ನಿ ಇದಾವ ಯವ್ವ ಬೇಲಿ ಆತ ನಾ ಬಿಟ್ಟಿರೋದೇ ಇಲ್ಲ. ಆಮೇಲೆ ನಮ್ಮದು ಆಸ್ತಿ ಬಸ್ತಿ ಜಿಗ್ಗಿ ಐತಿ, ಮತ್ತು ಏನು ಮಾಡೋಕ್ಕಾಗುತ್ತೆ? ಬ್ಯಾಡ, ಅದಕ್ಕೆ ಸುಮ್ಮನೆ ಅಲ್ಲೇ ಇರ್ತೀನಿ. ಆದ್ರೆ ಸೂಟಿ ಬಿಟ್ಟಾಗ ಇಲ್ಲ ಏನಾರ ಆರಾಮಿಲ್ಲ ಪರಾಮಿಲ್ಲ ಅಂತ ನಾವು ಮಾಡ್ಕೊಂಡು ನಾನು ನಿಮ್ಮಂಗೆ ಬರ್ತೀನಿ. ಆದ್ರೆ ನಿಮ್ಮಷ್ಟು ದಿವಸ ಇರೋಕ್ಕಾಗಲ್ಲವ. ಹುಡುಗರು ಸಾಲಿ ಅಲ್ಲೇ ಹಚ್ಬಿಟ್ಟಾರ. ಆಮೇಲೆ ನಮ್ದು ಆಸ್ತಿ ನಾವು ಇತ್ತ ಬಂದ್ರೆ ಮತ್ತೆ ನಮ್ಮ ಮತ್ತೆ ಬೇರೆ ನಾದ್ನಾರೆ ಬರ್ಕೊಟ್ರೆ ಹಾಗಾಗಿ ಸ್ವಲ್ಪ ಅಲ್ಲೇ ಇರ್ತೀನಿ. ಯಾವಾಗಾರ ಬಂದಾಗ ನನ್ನ ಮಾತ್ರ ಹಿಂಗ ನಾನು ಆರಾಮಿರಕ್ಕೆ ನಂಗೆ ಬೇಕಾದ್ ಮಾಡ್ಕೊಡ್ಬೇಕು ನೋಡ್ಯವ. ಯವ್ವ ಇವರಿಬ್ಬರದಂದು ಮದ್ವೆ ಎಂತರ ಮನೆ ಬೋತಾರ ಏನು? ನನ್ನಂತೂ ನಾ ಹೇಳಿ ನೋಡು, ನಾನು ಆರಿಸಿ ನಾನಾಗಿ ಅಂದು ನಾನು ಚಲೋ ಹುಡುಗ ಶ್ರೀಮಂತರ್ಬೇಕು. ನಮ್ಮ ಅಪ್ಪನವ್ರು ನಮ್ಮ ಅಣ್ಣರದಾರಲ್ಲ ಹಂಗಷ್ಟು ಶ್ರೀಮಂತರ ಮನೆ ಇದ್ರೆ ಮಾತ್ರ ನಾ ಮಾಡ್ಕೊತೀನಿ. ನಾನು ಬಡವ್ರ ಮನೆ ಅಂದ್ರೆ ಒಳ್ಳೆ ನೋಡಲ್ಲ. ಹುಡುಗ ನೋಡಕ್ಕೂ ಬೇಸಿರ್ಬೇಕು, ಶ್ರೀಮಂತನೂ ಇರ್ಬೇಕು. ಅಂತರ ಮನೆ ಇದ್ರಷ್ಟೇ ಮದುವೆ ಮಾಡ್ಕೊತ ನೋಡು ನಾನಂತೂ. ನಾನು ಅಷ್ಟೇ. ಆದ್ರೆ ನೀನು ದಪ್ಪದಿಯವ, ಕೂದಲಿಲ್ಲ ತಲೆಯಾಗ, ನೀನು ಆರ್ಸೋದು ಹೋಗ್ತೈತೆ ಕೂಲಿ, ಅವರು ನಿನಗೆ ಆರಿಸ್ತಾರ. ಈಗ ನೋಡು ನಮ್ಮನ್ನೆಲ್ಲನೂ ಆರಿಸಿದ್ರು ಚಂದಿಲ್ಲ ಚಾರ್ಲ ಅಂತ ಎಷ್ಟು ಮಂದಿ ವಾರ ನೋಡ್ಕೊಂಡು ಹೋಗಿ ಯಾರು ಹ್ಞೂ ಅನ್ಲಿಲ್ಲ. ಲಾಸ್ಟಿಗೆ ಯಾವನಾರು ಹ್ಞೂ ಅಂದು ಮತ್ತೆ ಮದುವೆ ಮಾಡಿದ್ರು. ಮತ್ತೆ ಏನು ಮಾಡ್ಬೇಕು? ಮತ್ತೆ ನಮ್ಮ ಮನೆ ಬರ್ದಾಗ ಇವನೇ ಇರ್ತಾನಂತಂದು ಕಟ್ ಕಳಿಸಿದ್ರು. ಮತ್ತೆ ಹಂಗಾದ್ರೆ ಏನು ಮಾಡ್ತೀರಿ? ನಾವು ಹುಡುಕಿ ಸಿಗ್ತೈತೆ ಎಲ್ಲರ. ಈಗ ಎಷ್ಟು ಮಂದಿ ತೋರಿಸಿದ್ರು ಮತ್ತೆ ನಮ್ಮನ್ನೆಲ್ಲ ಒಬ್ಬನು ನೆಟ್ಟು ಹ್ಞೂ ಅನ್ಲೇ ಇಲ್ಲ. ನಾವು ಶ್ರೀಮಂತರು ಬೇಕು ಜಗ್ಗಿ, ನಾವು ನಮ್ಮಪ್ಪ ಹೆಂಗೆ ಶ್ರೀಮಂತರ ಹಂಗೆ ಮನೆಗೆ ಬೇಕು ಅಂತ ನಾವು ಎಲ್ಲ ಆಸೆ ಪಟ್ಟಿದ್ವಿ. ಆದ್ರೆ ಏನು ಮಾಡ್ಬೇಕು? ನಮ್ಮನ್ನ ಯಾರು ಹ್ಞೂ ಅನ್ಲೇ ಇಲ್ಲ. ಈ ಮತ್ತೆ ಲಾಸ್ಟ್ ಅಂದವ್ರು ಇಂಥವ್ರು ಮತ್ತೆ ಇಂಥವ್ರು ಗಂಟೆ ಕಳಿಸಿದ್ರು. ಮತ್ತೆ ನಾಳೆ ನಿಮಗೂ ಹಂಗಾದ್ರೆ ಹಂಗ ಸುಮ್ಮನೆ ಯಾರು ಜಾಸ್ತಿ ತಲೆಗೆ ಶೋಕ್ ಹೋಗ್ಬೇಡ, ಸುಮ್ಮನೆ ಇದ್ಬಿಡು.
ಅಯ್ಯ ನಾ ಬಿಟ್ಟೆ ನಾನು ಅಂತರ್ಮನಿ ಪಂತಮನಿಗೆಲ್ಲ ಕಾಲಿಡ ಮಗಳಲ್ಲ ನಾನು ಇರ್ಲಾಳ ನಾನು ಉದ್ದಕ್ಕೂ ರೊಕ್ಕ ಖರ್ಚು ಮಾಡಿ ಇದ್ದತ್ತಿಗೆ ಕೊಡ್ಲಿ ಕಳ್ಸಾರಲ್ಲ ನಮ್ಮಪ್ಪ ಬರೀ ತೊಬತ್ ನಮ್ಮ ಅಣ್ಣ ಬತ್ತ ತಿಂದು ಅಣ್ಣನ ಹೆಂಡತಿ ಅಣ್ಣನ ಮಕ್ಕಳು ತಿಂದಿದ್ರಂಗ ನಮ್ಗೆ ನಮ್ಮಪ್ಪ ನಾವು ಅಧಿಕಾರ ಇಲ್ಲೇನು ನಾವು ಈ ಮನೆ ಮಕ್ಕಳಲ್ಲನು ನಮಗೆ ಖರ್ಚು ಮಾಡ್ಲಿ ಹೊಲ ಮನಿ ಎಲ್ಲ ಮಾರ್ಯಾರ ನಮ್ಮ ಮದುವೆ ಮಾಡ್ಲಿ ಚೊಲ್ಜಲ ಮನೆಗೆ ನೀವಂತೂ ಬಾಯಿ ಮುಚ್ಕೊಂಡು ಮದುವೆ ಮಾಡ್ಕೊಂಡು ಹೋಗಿರಿ ನಾನು ಯಾಕಂಗೆ ಮಾಡಕ್ಕೆ ಹೋಗ್ಲಿ ನಾ ಮಾತ್ರ ನಾನು ಉದ್ದಕ್ಕೆ ಸುರೋದರ ಚಲೋ ಮನೆಗೆ ಕೊಡ್ಬೇಕು ಅಂದ್ರೆ ಮದುವೆ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲ ನಾನು ಹೌದವ ಯವ್ವ ನಿಮ್ಮ 3 ಮಂದಿದ್ದು ಮತ್ತೆ ಏನು ಮಾಡ್ಬೇಕು ಕುಡ್ರು ಬಂದು ನೋಡ್ಕೊಂಡು ಹೋದು ಏನು ಮಾಡೋಕ್ಕಾಗಲಿಲ್ಲ ವಯಸ್ಸನ್ನು ಕಳೆಯಕತ್ತವ ಅಂತಂದು ಮಾಡಿತ್ತು ಈಗ ಮತ್ತೆ ಇವರಿಬ್ಬರನ್ನಾರ ಒಟ್ಟು ಚಲೋ ಇದ್ದಾರ ಮನೆಗೆ ಮಾಡಿ ಕಳಿಸ್ತೀನಿ ಏನು ಅಪ್ಪ ಗಳಿಸಿದ ಆಸ್ತಿ ಐತೆ ಮಾರಾರ ಮಾಡ್ರಲ್ಲ ಅಂತ ಹೇಳ್ತೀನಿ ಮಾಡ್ತಾನೆ ಅಪ್ಪಲ್ಲ ಹೆಂಗೂ ಇತ್ತು ಬತ್ತಲ್ಲ ಮಾಡ್ತಾನ ಜಗಸ್ತ ಏನು ಅಷ್ಟು ಇತ್ನ ತಿಂದು ಇತ್ನ ಏನು ಮಾಡ್ಬೇಕಂತ ಏನಾರ ಐತೇನೆ ಏನಾರ ಎಲ್ಲರಿಗೂ ಹರಿದನ್ಸ್ಲಾಗ ನಾನು ಹೇಳ್ತೀನಿ ಅಲ್ವೇ ನೀನಂತ ಹೇಳ್ತಿದ್ದಿ ನೀನು ಹೇಳ್ದಂಗೆ ಆತಂತಾನೆ ಇಟ್ಕೊಳ್ಳೋಣ ಆದ್ರೆ ನಿನ್ನ ಮಗ ನೀನು ಹ್ಞೂ ಅನ್ಬೋದು ಆದ್ರೆ ನಿನ್ನ ಮಗ ನೀಂತಿ ಸುಮ್ಮನೆ ಇರ್ತಾಳನ ಆಕೆ ಹೆಂಗೆ ಬಿಡ್ತಾವೆ ಅಲ್ವೇ ಹೆಣ್ಮಕ್ಳಿಗೆ ಇಷ್ಟು ಖರ್ಚು ಮಾಡ್ರೆ ನಮಗೂ ನಾಳೆ ಮಕ್ಕಳು ಮರಿ ಆಗೋದು ನಮ್ಮದು ಸಂಸಾರ ಜೀವನ ಅಂತಂದು ಕಿವಿ ಹಿಂಡತಾಳ ಕಿವಿಯಾಗ ಇಲ್ಲದಿಲ್ಲದ ಓದಿ ಕಿವಿಗೆ ತಿರುತ್ತಳ ಗಂಡನ ರಾತ್ರಿ ನಿನಗೇನು ಗೊತ್ತು ಅವಾಗ ನಿನ್ನ ಮಾತಿಲ್ಕತ್ತ ನಿನ್ನ ಮಗ ಅಯ್ಯ ಅದೇನು ಕಿವಿ ತಿರುತ್ತಾಳ ನೋಡ್ತಾಳೆ ನಾನು ಬೇಯವ್ವ ನಾಳೆ ಗುರುವಾರ ದಿವಸ ಇಲ್ಲಾಂದ್ರೆ ಅಮಾಸಿಗೆ ಅಲ್ಲೊಬ್ರು ಜ್ಯೋತಿಷಿ ಹೇಳ್ತಾರೆ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ಇವರಿಬ್ರು ಗಂಡ ಹೆಂಡತಿಗೆ ಹಾಗೆ ಬರ್ಬಾರ್ದು ನೋಡು ಹಂಗೆ ಮಾಡ್ಸ್ಕೊಂಬರ್ತೀನಿ ಸುಂದರ ನೀನು ಬಾಯೋ ಮಂಜಿ ನೀನು ಬಾ ನಿಂದು ಮದುವೆದನ್ನು ಕೇಳ್ದಂಗಾಗತ್ತೆ 3 ಮಂದಿ ಹೋಗೋಣ ಆಟೋ ತಗೊಂಡು ಹೋಗಿ ನಿಂದು ಮದುವೆ ಕೇಳೋಣ ಇವರಿಬ್ರು ಗಂಡ ಹೆಂಡತಿ ಒಟ್ಟ ಚಂದಾಗಿರ್ಬಾರ್ದು ನೋಡು ಹಂಗೆ ಏನಾರು ಕೇಳಿ ಮಾಡ್ಸ್ಕೊಂಬರ ಸುಂದರ ಇವು ನಾಟಕರ್ಲಿಲ್ಲ ಅಂದ್ರೆ ಇದೆಲ್ಲ ಅಕ್ಕಿ ಮತ್ತೆ ಕೇಳ್ಕೊಕ್ಕನ ಅಕ್ಕಿನ ಸೇರ್ಲಾರ್ದಂಗೆ ಮಾಡಿಬಿಟ್ರಾತಲ್ಲ ಅಯ್ಯೋ ಹೌದು ನೋಡಕ್ಕೆ ಚಲೋ ಮಾಡಿ ನೋಡು ನಾಳೆ ಗುರುವಾರ ಅಲ್ಲ ಅಮಾಸಿಗೆ ಹೋಗಿ ಅಮಾಸಿಗೆ ಅಂದಲ್ಲ ಅಮಾಸಿಗೆ ಹೋಗಿ ಸುಮ್ಮನೆ ಅಮಾಸಿ ಅಂದ್ರೆ ಭಾರಿ ಶಕ್ತಿ ಇರುತ್ತೆ ಅಮಾಸಿಗೆ ಹೋಗಿ ಬೇಸ್ ಪದ್ದ ಸೇರಿ ಆಕಿನ ಕಂಡ್ರೆ ಅಲ್ಲ ಕಡಿಬೇಕು ನೋಡು ಆಕಿನ ಕಂಡ್ರೆ ಸೇರ್ಬಾರ್ದು ಏನಂತ ಅಂದ್ರೆ 6 ಮೈಲ್ ಜಿಗಿಬೇಕತ್ತ ಹಂಗೆ ಮಾಡ್ಸ್ಕೊಂಬರ ಸುಮ್ಮನೆ ಆಕಿ ಮಾತು ಕೇಳಿಲ್ಲ ಅಂದ್ರೆ ಇನ್ನೇನು ನಾನು ಏನು ಮಾಡ್ತಾ ಅಂತ ನಮ್ಮ ಮಾತೇ ಕೇಳ್ಬೇಕು ನಮ್ಮಣ್ಣ ನಾವು ಹೇಳ್ದಂಗೆ ಕುಣಿಬೇಕು ಹಂಗೆ ಮಾಡ್ಸ್ಕೊಂಬರಣ ಹೌದು ನೋಡು ಹಂಗಾತಂದ್ರೆ ಎಲ್ಲ ನಮ್ಮ ಕೈಯಾಗ ಅಧಿಕಾರ ಇರುತ್ತೆ ಯಾಕಂದ್ರೆ ಆತ ನಮ್ಮ ಮಾತು ಕೇಳ್ತಾನೆ ನಮ್ಮವನು ನಮ್ಮಂಗೆ ಇರ್ತಾಳೆ ಈಕಿದೆ ಏನು ನಡೀತೈತೆ ಅವಾಗ ಆಟ ಅವಾಗ ನಮ್ಮನೆ ನಾವು ಹೆಂಗಾರ ಇರ್ತೀವಿ ಮತ್ತು ಈಕಿ ತನ್ನ ಅಧಿಕಾರ ಮಾಡಕತ್ಲಂದ್ರೆ ನಮ್ಮನ್ನು ಮತ್ತೆ ಮನೆ ಬಿಟ್ಟು ಓಡಿಸ್ತಾಳೆ ಯಾಕಂದ್ರೆ ನಾವು ಮೊದ್ಲು ಗಂಡನ ಬಿಟ್ಟು ಗಂಡಲ್ದಂಗೆ ಬಂದದೀವಿ ನಮ್ಗೆ ಮತ್ತೆ ನೀವು ನೋಡ್ರಿ ಅಲ್ಲಿ ನಿಮ್ಮ ಗಂಡ ಮನೆಯಾಗ ಅನ್ಲಂದ್ರೆ ಅದಕ್ಕೆ ಇವರಿಬ್ರು ನೆಟ್ಟಿಗಿದ್ರಲ್ಲ ಇದಕ್ಕೆ ಅನ್ನಕ್ಕೆ ದಾರಿ ಇವರಿಬ್ರನ್ನ ಸೊಟ್ಟು ಮಾಡಿಬಿಟ್ರೆ ಇವರಿಬ್ರು ತವ ಕಚ್ಚಾಡಕತ್ರ ನಮ್ಮನ್ನ ಏನು ಮಾಡ್ತಾರೆ ನಾವು ಅವಾಗ ಹೊಟ್ಟು ಇವಾಗ ಹೊಟ್ಟು ಇತ್ತ ನಮ್ಮ ತಮ್ಮ ಬರ್ತಾನಲ್ಲ ಅವಾಗ ಹೊಟ್ಟು ಬೆಂಕಿ ಹೆಚ್ಚೆ ಬಿಡೋದ ಆಕಿನ ಬರೀ ಒಡ್ಸೋದು ಬಯಸು ಮಾಡಿ ಇನ್ನೊಂದ್ಸೂರು ಅವರಿಬ್ರನ್ನ ಅಗಿಸ್ಬಿಟ್ರೆ ಆಯ್ತು ಅವಾಗ ಏನು ಮಾಡ್ತಾರೆ ಇವ್ರು ಹಿಂಗೆ ಮಾಡೋದು ಸುಮ್ಮನೆ ಅಲ್ಲ ಮಾಡ್ಸೋದು ಪಾಡ್ಸೋದು ಅಲ್ಲ ಅಕ್ಕಿಗಾದ್ರೆ ಹಾಳಾಗಿ ಹೋಲ್ಬಿಡು ಅಲ್ಲ ನನ್ನ ಮಗಗೆ ಮತ್ತೆ ಏನಾರ ಆದ್ರೆ ಒಬ್ಬತ್ತ ಅದನ ಅಲ್ಲ ಮಾಡಿಸಿ ಏನಾರ ಪಾಪ ಅದಕ್ಕೆ ಏನಾರ ತ್ರಾಸಾದ್ರೆ ಯಾಕೆ ಬೇಕ್ಲಿ ಏ ಬಾರಿ ಮಗಂದು ಸೀಮೆಗಿಲ್ಲದ ಮಗ ನಿನಗೆ ಒಬ್ಬತ್ತದ ನೋಡು ನಾವೆಲ್ಲ ಅಲ್ಲನ ನಿನ್ನ ಮಕ್ಕಳು ನಾಳೆ ಸತ್ತಾಗ ಮಣ್ಣಾಕಕ್ಕ ನಿಂದೆಲ್ಲ ಕಾರ್ಯ ಮಾಡಕ್ಕೆ ಬೇಕನ್ನ ನಾಳೆ ಸತ್ತಾಗ ನಿನ್ನ ದಿವಸ ಮಾಡಕ್ಕೆ ಬೇಕನ್ನ ನಾವಲ್ಲ ಹೆಣ್ಣು ಮಕ್ಕಳು ನಿನಗೆ ಎಲ್ಲ ನೋಡಿ ನಿನ್ನ ಲಾಳಿ ಚಾಕ್ರಿ ಎಲ್ಲ ಮಾಡ್ತೀವಿ ನಿನಗೆಲ್ಲ ನಾವು ಅದೀವಿ ನಮ್ಮನ್ನ ಒಂದು ಚೂರು ಲಕ್ಷ ಇಲ್ಲ ನೋಡಿ ನಿನಗೆ ಬರೀ ಯಾವಾಗ ನೋಡೋ ಮಗಂದು ಇದು ಮಾಡ್ತಿದ್ದಿ ಯಾವಾಗಾರ ಹಂಗೆ ಮತ್ತೆ ಸೊಸಿ ಮ್ಯಾಗೂ ಭಾಳ ಪ್ರೀತಿ ತೋರಿಸ್ತಿದ್ದೆ ನನಗೇನು ಗೊತ್ತಿಲ್ಲನ ಬರೀ ಅವ್ರದ್ದು ಮಾಡಿದ್ರೆ ನಮ್ದು ಯಾರು ಮಾಡ್ಬೇಕು ನಮ್ಮನ್ನೇನು ಹಡ್ದು ಹಂಗೆ ಇದು ಮಾಡಿ ಏನು ನಮ್ಗೆ ಯಾರು ದಿಕ್ಕು ಅಪ್ಪನೂ ಇಲ್ಲ ನೀನು ಅವ್ರಂಗಾದ್ರೆ ನಾಳೆ ನಮ್ದು ಯಾರು ನೋಡ್ಕೋಬೇಕು ನೀನು ಅವ್ರಂಗ ಮಗನಂಗೆ ಹೋಗ್ಬಿಡು ನಾಳೆ ನಾವು ಹೆಂಗೆ ಮಾಡೋಣ ನಾವು ಈಗ ಅವ್ರಂತೂ ಇಬ್ರು ಗಂಡನ ಬಿಟ್ಟು ಬಂದರೆ ಈಕೆ ಯಾವಾಗ ಹೋಗ್ಬರ್ತಲ್ಲ ಇನ್ನು ನಾವು ಮದುವೆ ಆಗಾರು ನಮ್ದು ಹಣೆ ಬರೀ ಹೆಂಗೆ ನೀನು ಬರೀ ಅವ್ರಂಗೆ ಹೋಗ್ಬಿಡು ನಮ್ಮ ಮನೆ ಬರ ನಾವು ಹೋಗತ್ತೆ ಎಲ್ಲರ ಅವಾಗ ಹಡದು ಬೇಲಿ ಮೆಚ್ಚಲ್ಬೇಕಿಲ್ಲ ಈಗ ಯಾಕೆ ಅದು ಮಾಡ್ತಿದ್ದಿ ನಮ್ಮನ್ನು ಅಂದ್ರೆ ಒಂದು ನಮ್ಮನಿ ಕಡಿಗಾಣಿಸ್ತಿದ್ದಿ ಮತ್ತೆ ಮಗ ಅಂತಾನೆ ಹೋಗಿ ನೀನು ನನಗೆ ಗೊತ್ತೇ ತಗೋ ನೀನು ಭಾರಿ ಮಗನ ಮ್ಯಾಗ ಲೋಬಿದಿ ನೀನು ಅಂತೇಳಿ ಯವ್ವ ಒಂದು ಮಾತಾಡಿದ್ರೆ ಒಂದು 10 ಮಾತಾಡ್ತೀರಿ ನೋಡವ ಯವ್ವ ನಾನು ಏನಂದೆ ಹುಡುಗೇನು ತ್ರಾಸ ಆಗ್ಬಾರ್ದು ಅಂತ ಅಂದೆ ಅಷ್ಟ ಆಗ್ಲಾರ್ದಂಗೆ ಮಾಡಿದ್ರೆ ಬಿಡು ಅಂತ ಬರಲಿಲ್ಲ ನೋಡಿ ನಮಗೆ ಹೋಲಿ ಒಬ್ಬತ್ತ ಸರಿ ಹೋಗಂತು ಅಲ್ಲಿ ಮಾತಾಡೋಣ ಯವ್ವ ಏನು ಮಾತಾಡ್ತೀರವ ಯವ್ವ ಆಯ್ತು ತಗೋ ನೀವು ಹೇಳ್ದಂಗೆ ಕೇಳಕತ್ತೀನಲ್ಲ ಮತ್ತೇನು